ನಮಸ್ಕಾರ. ಎಲ್ಲ ಕನ್ನಡದ ಪ್ರೇಕ್ಷಕರಿಗೆ ಒಂದು ಹೊಸ ಚಿತ್ರವನ್ನ ಮೋಹನ್ ಲಾಲ್ ಜೊತೆ ಮೊದಲು ಬಾರಿಗೆ ನಟನೆ ಮಾಡಲಿಕ್ಕೆ ನಮ್ಮ ಲಂಕೇಶ್ ಮೊಮ್ಮಗ ಅವರೆಲ್ಲರ ಕುಟುಂಬದವರು ಸೇರಿ ಈ ಕಾರ್ಯಕ್ರಮ, ಈ ಚಿತ್ರ ಮಾಡ್ತಾ ಇರೋದು ತಿಳಿದು ಬಹಳ ಸಂತೋಷ ಆಯಿತು. ನಾನು ಒಂದು ತಿಂಗಳ ಹಿಂದೆ ಬಾಂಬೆಗೆ ಹೋಗಿದ್ದೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಕುಟುಂಬದಲ್ಲಿ ಒಂದು ಮದುವೆ ಇತ್ತು. ಅಲ್ಲಿ ಅನೇಕರು ನನಗೆ ಬಾಲಿವುಡ್ ಫಿಲಮ್ ಇಂಡಸ್ಟ್ರಿಯವರು ಬಂದು ನನ್ನನ್ನು ಭೇಟಿ ಮಾಡಿದ್ರು. ನಾನು ನೋಡಿದ ತಕ್ಷಣ ನನ್ನೇ ಮಾತಾಡ್ಲಿಕ್ಕೆ ಬಂದರು. ನನ್ನ ಜೊತೆ ನಮ್ಮ ದೇಶಮುಖ್ ಮಗನೂ ಕೂತಿದ್ದ, ನಮ್ಮ ಕಲಾವಿದ ಆತ ಕೂಡ ಮೂರನೇವರು. ಸೊ ನೋಡ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು, ಬಾಲಿವುಡ್ ಹ್ಯಾಸ್ ಸ್ಲೆಪ್ಟ್, ಸ್ಯಾಂಡಲ್ವುಡ್ ಹ್ಯಾಸ್ ರೈಸನ್ ಅಂತ ಹೇಳ್ತಾ ಇದ್ರು. ಅಂದರೆ ಕನ್ನಡ ಚಿತ್ರಮಂದಿರ ಸ್ಯಾಂಡಲ್ವುಡ್ಡು ಇವತ್ತು ಇಡೀ ಭಾರತವನ್ನು ಆಕರ್ಷಣೆ ಮಾಡಿಕೊಂಡು ನಮ್ಮ ದಕ್ಷಿಣ ಭಾರತ ಅದು ಕೂಡ ಮಾಡಿ ಹೊರಗಡೆ ದೇಶಗಳಲ್ಲೂ ಕೂಡ ಹೋಗಿ ಬಿಡುಗಡೆ ಮಾಡೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಸೊ ಯಾರ್ಯಾರು ಈ ಪ್ರಯತ್ನದಲ್ಲಿ ಕೈಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಚಿತ್ರರಂಗ ಬೆಳೀತಾ ಇದೆ, ಹೊಸ ಥಿಯೇಟರ್ಗಳು ಬರಬೇಕು. ಈಗ ಟಿವಿಗಳಲ್ಲಿ ವಿವಿಧ ರೀತಿಯಲ್ಲಿ ಆಪ್ಷನ್ಸ್ ಬಂದ ಮೇಲೆ ಫಿಲಮ್ ಇಂಡಸ್ಟ್ರಿಗೆ ತೊಂದರೆ ಆಗಿದೆ, ಅದು ಕೂಡ ನನಗೆ ಅರಿವಿದೆ. ಆದರೂ ರಿಸ್ಕ್ ತಗೊಳ್ತಾ ಇದ್ದಾರೆ ನಮ್ಮವರೆಲ್ಲ. ಸೊ ಆ್ಯಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ವಿಶೇಷವಾಗಿ ಇನ್ವೆಸ್ಟರ್ಸ್, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಪ್ರೇಕ್ಷಕರ ಬಗ್ಗೆ ಯೋಚನೆ ಮಾಡಬೇಕು. ಇನ್ವೆಸ್ಟರ್ ಸ್ಟ್ರಾಂಗ್ ಇದ್ದರೆ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗ್ತಾನೆ, ಆ್ಯಕ್ಟರ್ಗಳು ಸ್ಟ್ರಾಂಗ್ ಆಗ್ತಾರೆ, ಮತ್ತು ನಮಗೆಲ್ಲ ಪ್ರೇಕ್ಷಕರಿಗೆ ನಾವೆಲ್ಲ ಏನಿದ್ದೀವಿ ಎಕ್ಸಿಬಿಟ್ ಮಾಡೋರು ಇಲ್ಲಾಂದ್ರೆ ನೋಡೋರು ನಮಗೂ ಎಲ್ಲ ಭಾಳ ಸಂತೋಷ ಆಗ್ತದೆ. ಸೊ ಈ ವರ್ಷ ನಮ್ಮ ಇಂಜಿನಿಯರ್ ಲಂಕೇಶ ಪುತ್ರ, ದೊಡ್ಡ ಲಂಕೇಶ್ನ ಮೊಮ್ಮಗ, ನಮ್ಮ ಎಲ್ಲ ಹೊಸ ಕಲಾವಿದರನ್ನ ಇಟ್ಕೊಂಡು ಮೋಹನ್ ಲಾಲ್ ಜೊತೆಲಿ 4 ಭಾಷೆಯಲ್ಲಿ ಈ ಚಿತ್ರ ಹೊರಬರ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ. ನನ್ನ ವೈಯಕ್ತಿಕವಾಗಿ ನಾನೇ ಬಂದು ಆಶೀರ್ವಾದ ಮಾಡಬೇಕು ಅಂತೇಳಿ ಇಂಜಿನಿಯರ್ ಕೇಳಿದಾಗ, ನಾನು ಗವರ್ನರ್ ಮನೇಲಿ ಕಾರ್ಯಕ್ರಮ ಐತಿ, ಈಗ ನನಗೆ ಅದನ್ನು ಬಿಟ್ಟು ಬಂದು ಆಶೀರ್ವಾದ ಮಾಡ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಲೆಟ್ 25 end and 26 be a very big successful year for you and the future of film industry in ಕರ್ನಾಟಕ. ಇನ್ನು ಭಾಳ ಜನ ಪಾಪ ಎಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹೊಸ ಸಿನಿಮಾಗಳು ಬರಬೇಕು, ಕಲೆ ಬರಬೇಕು, ಪ್ರೋತ್ಸಾಹ ಆಗಬೇಕು. ನಮ್ಮ ಸಾಹಿತ್ಯ ಲೋಕ ಮತ್ತು ಚಿತ್ರರಂಗ ಇವೆರಡೂ ಕೂಡ ಬೆಳಿಬೇಕು. ಯಾಕೆಂದರೆ ನಮ್ಮ ಸಂಸ್ಕೃತಿನ ಉಳಿಸಲೇಬೇಕು. ಸೊ ಅದು ಇವತ್ತೆಲ್ಲ ಕೂಡ ಕೆಲಸ ಆಗಿದೆ. ನಾನು ಮಂತಾರನ ಒಂದು ಸ್ವಲ್ಪ ನೋಡಿದೆ ಅಷ್ಟೇ, ಫುಲ್ ನೋಡೋಕ್ಕಾಗಲಿಲ್ಲ. ಚೆನ್ನಾಗಿದೆ ಅಂತ ಭಾಳ ಜನ ನಂಗೆ ಹೇಳಿದ್ರು. ಅವರು ಗೊತ್ತಿದೆ ನನಗೆಲ್ಲ, ಆ್ಯಕ್ಟ್ರೆಸ್ಸಿಂದ ಹಿಡಿದು ಎಲ್ಲರೂ ಕೂಡ. ಸೊ ಭಾಳ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು. ಸೊ ನಾನು 25 ಡಿಸೆಂಬರ್ ಈ ನಮ್ಮ ಕನ್ನಡ ಲೋಕಕ್ಕೆ ಈ ಋಷಭ ಅಂದ್ರೆ ಗುಳಿ ಸೊ ಆ ಗುಳಿ ಇಡೀ ಭಾರತವನ್ನು ನುಗ್ಲಿ, ಯಶಸ್ಸಾಗಲಿ, ಈ ಋಷಭಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಲಿ ಅಂತೇಳಿ ತುಂಬ ಹೃದಯದಿಂದ ನಮ್ಮೆಲ್ಲ ಕನ್ನಡ ನಾಡಿನ ಜನತೆ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇ ಯುವರ್ ಇನ್ವೆಸ್ಟ್ಮೆಂಟ್ ಬಿ ಸ್ಟ್ರಾಂಗ್ and you should recover, you should gain more, you should make more films. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಹೃದಯಪೂರ್ತಿ ಧನ್ಯವಾದಗಳು.
ಈ ಕಾರ್ಯಕ್ರಮಕ್ಕೆ ಬಂದು ಈ ಹಾಡು ನಮ್ಮ ರಿಲೀಸ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸರ್ ಹೊರಟ್ರು, ಬಟ್ ಇದೇ ಥರ ಅವ್ರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಕಂಪ್ಲೀಟ್ ಆ್ಯಕ್ಟರ್ ದ ಲೆಜೆಂಡ್ರಿ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಪಡೆದ ಮೋಹನ್ ಲಾಲ್ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿದ್ದು ನಂದಾ ಸರಿಂದ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು, ಯಾಕಂದರೆ ಪ್ರತಿ ಹೆಜ್ಜೆಯಲ್ಲೂ ಅವ್ರು ನನಗೆ ತುಂಬ ಸಹಾಯ ನೀಡಿದ್ದಾರೆ. ಆಮೇಲೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಮತ್ತು ಹೇಗೆ ಒಬ್ಬ ಆ್ಯಕ್ಟ್ರ್ ಇರಬೇಕು, ಒಬ್ಬ ಕಲಾವಿದ ಇರಬೇಕು ಅಂತ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ಲಾಲ್ ಸರ್ ಜೊತೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ. ನಾವಿದು ಒಂದು ಆ್ಯಕ್ಷನ್ ಸೀನ್ ಮಾಡಬೇಕಾದ್ರೆ ಆವಾಗ ಒಂದು ಫೈಟ್ ಇತ್ತು, ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಬಟ್ ನಾನು ಓಡಿ ಬಂದು ಒಂದು ಆ್ಯಕ್ಷನ್ ಥರ ಇತ್ತು. ರಿಹರ್ಸಲ್ ಮಾಡಿದ್ದೆ, ಬಟ್ ಫಸ್ಟ್ ಟೇಕು ಸೆಕೆಂಡ್ ಟೇಕಲ್ಲಿ ನನಗೆ ಬರಲಿಲ್ಲ. ನಾನು ಸ್ವಲ್ಪ ನರ್ವಸ್ ಅದೇ ಫಸ್ಟ್ ಡೇ ಅವ್ರ ಜೊತೆ ಶೂಟಿಂಗ್ ಇದ್ದಾಗ. ಸೊ ಆವಾಗ ಆ್ಯಕ್ಷನ್ ಮಾಸ್ಟರ್ ಕೇಳಿದ್ರೆ ಏನಾಯಿತು, ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಲಾಲ್ ಸರ್ ಬಂದು ಇಲ್ಲ ಹೇಳು ಧೈರ್ಯ ತುಂಬಿ ಅವ್ರಿಗೆ ಕೇಳಿದ್ರು ಏನಾಯ್ತು ಅಂತ. ಸೊ ನಾನು ಹೇಳಿದೆ, ಸರ್ ನನ್ನ ಲೆಫ್ಟ್ ಲೆಗ್ ಸ್ವಲ್ಪ ವೀಕ್ ಇದೆ, ರೈಟ್ ಲೆಗಲ್ಲಿ ಜಂಪ್ ಜಾಸ್ತಿ ಸಿಗುತ್ತೆ ಅಂತ. ಸೊ ಅವ್ರು ಹೇಳಿದ್ರು, ಇಲ್ಲ ಬಾಬಾ ಇಲ್ಲಿ ಪೊಸಿಷನ್ ಚೇಂಜ್ ಮಾಡೋಣ, ನೀನು ಚೆನ್ನಾಗಿ ಕಾಣಬೇಕು, ಇವಾಗ ಆ್ಯಕ್ಷನ್ ಚೆನ್ನಾಗಿ ಕಾಣುತ್ತೆ, ನಿನ್ನ ಮೊದಲನೇ ಸಲ ಇಷ್ಟೊಂದು ಜನದ ಮುಂದೆ ಬರ್ತಿದ್ಯಾ ಅಂತ. ಸೊ ಆ ಥರ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್, ಅವರು ಅದು ಬರೀ ಒಂದು ಚಿಕ್ಕ ಘಟನೆ, ಆ ಥರ ಹಲವಾರು ಘಟನೆಗಳಿದ್ದಾವೆ. ಅವರೇ ನನಗೆ ಆ್ಯಕ್ಚುಲಿ ನನಗೂ ನಯನ್ಗೆ ಮಲಯಾಳಂ ಬರ್ತಾ ಇರಲಿಲ್ಲ. ಸೊ ಅವ್ರು ಬಂದು ಕೂರಿಸಿ ಇದೆಂಗೆ ಅಂತ ಪ್ರೊನೌನ್ಸಿಯೇಷನ್ ಹೇಳ್ತಾಯಿದ್ರು, ನಾನು ಕನ್ನಡದಲ್ಲಿ ಬರ್ಕೊಂಡು ಅದನ್ನು ಹೇಳ್ತಾ ಇದ್ದೆ. ಸೊ ತುಂಬ ಖುಷಿ ಆಯಿತು ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಎರಡನೇ ಸಿನಿಮಾಗೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಮಾಡೋದಕ್ಕೆ ಅವಕಾಶ ಎಲ್ಲರಿಗೂ ಸಿಗಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ನಾನು 25ನೇ ತಾರೀಕು ನೀವೆಲ್ಲ ಬರ್ತೀರಾ, ಈ ಸಿನಿಮಾ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ, ಪ್ರೋತ್ಸಾಹಿಸಿ, ಬೆಂಬಲ ನೀಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎಲ್ಲರೂ ಇವತ್ತು ಬಂದಿರೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಅಷ್ಟು ಚೆನ್ನಾಗಿ ಮಾಡಿರೋದಕ್ಕೆ. ಆಮೇಲೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ನಿರ್ಮಾಪಕರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು, ಅವ್ರಿಗೆ ಅವಕಾಶ ನೀಡಿದ್ದಾರೆ. ನಮ್ಮ ಜೊತೆ ಮಾಡಿರೋ ಎಲ್ಲ ತಂತ್ರಜ್ಞರಿಗೆ ಥ್ಯಾಂಕ್ ಯು ಹೇಳಬೇಕು. ಕಲಾವಿದರಿಗೆ ನಯನ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಎಸ್ ಥ್ಯಾಂಕ್ ಯು. ಅಂದರೆ ಆ್ಯಕ್ಚುಲಿ ಲಾಲ್ ಸರ್ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಎಲ್ಲರೂ ಅವ್ರು ಬಂದು ಅವ್ರು ದೊಡ್ಡ ಸ್ಟಾರ್ ಆದರೂ ಅವ್ರು ನಮ್ಮ ಲೆವೆಲ್ಗೆ ಬಂದು ಒಂದು ಮಾತಾಡ್ತಾ ಇರ್ತಾರೆ. ನಮ್ಮ ಜೊತೆ ಮಾತ್ರ ಅಲ್ಲ, ನಮ್ಮ ತಂತ್ರಜ್ಞರ ಜೊತೆ ಎಲ್ಲರ ಜೊತೆನೂ ಕೂತ್ಕೊಂಡು ಆ ಥರ ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಸೊ ಅದಕ್ಕೆ ಅದೊಂದು ಆ ಕೆಮಿಸ್ಟ್ರಿ ವರ್ಕ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವು ಬಂದು ನೋಡಿ ಹೇಳಬೇಕು. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟ್ ಮಾಡ್ಬೇಕಾರಲ್ಲ? ಅದೇ ಸರ್, ಸಖತ್ತಾಯ್ತು. ಶ್ರುತಿ ಮ್ಯಾಮ್ ಕೊರಿಯೋಗ್ರಫಿ, ಶ್ರುತಿ ಮಾಸ್ಟರ್ ಅವರು ಕೊರಿಯೋಗ್ರಫಿ ಮಾಡಿದ್ದು. ಅವರು ಹಲವಾರು ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಅದು ಕೃತಿ ಮ್ಯಾಮ್. ಓಕೆ, ಎರಡನೇ ಸಿನಿಮಾನೇ ತುಂಬ ಒಂದು ದೊಡ್ಡ ಸಿನಿಮಾ ಸಿಕ್ಕಿದೆ. ಅದರ ಜವಾಬ್ದಾರಿ ಮತ್ತು ಅದ್ರ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು? ಪ್ರಿಪ್ರೇಷನ್ನು ಅಂದರೆ ನನಗೆ ಮಲಯಾಳಂ ತೆಲುಗು ಬರ್ತಿರ್ಲಿಲ್ಲ. ಬಟ್ ಈ ಸಿನಿಮಾ ಮಾಡ್ತಾ ಸ್ವಲ್ಪ ಕಲ್ತಿದ್ದೀನಿ, ತೆಲುಗು ಕಲ್ತಿದ್ದೀನಿ. ಸೊ ಜಾಸ್ತಿ ಭಾಷೆ ನನಗೆ ಒಂದು ಭಯ ಇತ್ತು, ಸರಿಯಾಗಿ ಹೇಳ್ತೀನಾ ಮಾಡ್ಬೋದಾ ಅಂತ. ಬಟ್ ಡೈರೆಕ್ಷನ್ ಟೀಮ್ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಶಂಕರ್ ಸರ್ ಅವರು ಮಲಯಾಳಮಲ್ಲಿ ದೊಡ್ಡ ಡೈರೆಕ್ಟ್ರು, ಅವರು ಬಂದಿದ್ದರು ಸೆಟ್ಟಲ್ಲಿ. ನನಗೆ ಲಾಲ್ ಸರ್ಗೆಲ್ಲ ಡೈಲಾಗ್ಸ್ ಹೇಳ್ಕೊಡುವಾಗ ನನಗೂ ಹೆಂಗೆ ಪ್ರೊನೌನ್ಸಿಯೇಷನ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ನರೇಶ್ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು, ಶೈಲು ಸರ್ ಅವರು ತೆಲುಗಲ್ಲಿ ನನಗೆ ಹೇಳ್ಕೊಡ್ತಾಯಿದ್ರು. ಸೊ ನಾವು ಇದು ಆ್ಯಕ್ಚುಲಿ ತೆಲುಗು ಮಲಯಾಳಂ ಎರಡರಲ್ಲೂ ಶೂಟ್ ಮಾಡಿದ್ವಿ. ಸೊ ಅದನ್ನು ಒಂದ್ಸಲ ಮಾಡಿ ಮತ್ತೆ ಇನ್ನೊಂದ್ಸಲ 2 times ಶೂಟಿಂಗ್ ಇದೆ. ಆಮೇಲೆ ಡಬ್ಬಿಂಗ್ ಕನ್ನಡ ಹಿಂದಿ ಮಾಡಿರೋದು ಕನ್ನಡ ಡಬ್ಬಿಂಗ್ ನಾನೇ ಮಾಡಿರೋದು ಸರ್. ಬೇರೆ ಆರ್ಟಿಸ್ಟ್ಗಳ ಜೊತೆ ಹೇಗಿತ್ತು ಅದರಲ್ಲಿ? ಸಖತ್ತಾಗಿತ್ತು ಸರ್. ಎಕ್ಸ್ಪೀರಿಯನ್ಸು ಅಂದರೆ ಎಲ್ಲ ದೊಡ್ಡ ಅದು ಸೆಲೆಬ್ರಿಟೀಸ್ ಜೊತೆ ಮಾಡಂಗೆ ಅನಿಸ್ತು ಸರ್. ಬಟ್ ಅವ್ರು ಹಂಗೆ ನನಗೆ ಫೀಲ್ ಮಾಡಂಗೆ ಅನಿಸ್ಲಿಲ್ಲ. ಅಂದರೆ ಅವ್ರು ಬಂದಾಗ ಅವ್ರು ಯಾವಾಗಲೂ ತುಂಬ ಕಂಫರ್ಟಬಲ್ ಆಗಿ ಮಾತಾಡ್ತಾರೆ. ನಮ್ಮ ಗರುಡರಾಮ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ, ಅವ್ರ ಮೇನ್ ವಿಲನ್ನು. ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ಅವರು ಬಂದು ಮಾತಾಡ್ತಾರೆ. ಎಲ್ಲ ಕಡೆಯಿಂದ, ಎಲ್ಲ ಭಾಷೆಯಿಂದ ಜನರು ಇದ್ರು ಆ್ಯಕ್ಚುಲಿ. ಮರಾಠಿ ನಯನ್ ಸಾಯಿಕ ಅವ್ರು ಮರಾಠಿ ಮಾತಾಡೋದು, ತಮಿಳ್ ಮಾತಾಡೋರು, ತೆಲುಗು ಮಾತಾಡೋರು. ಸೊ ಎಲ್ಲರೂ ಬಂದು ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಯಾರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. This is my first time having an event in Bangalore. I would like to thank all the press media and everyone who's here today to grace this event. Thank you so much for your support. I would like to thank DK Shivakumar sir for coming here, making time for us and supporting us. It's really, really, really very sweet of him. And so I'll just complete all the thank yous first because there are a lot of people in the team that I would like to thank.
Nanda sir, the director, who trusted us, me and Summer, because obviously we are newbies and we working with such legendary actor Mohanlal sir is so early on in anyone's career is a very big thing for anyone. So, and this is my Malayalam launch. It's a really special film to me. I would like to thank all the producers and investors. uh, and coming to the film, it's a power packed film filled with love, and not just romantic kind of love. It's like family love and bonds and every kind of love that you will see. So that, and there's a lot of action, there's a lot of heartbreak, patch ups, everything that you could ever think of, every emotion you can find in Vrishabha. And this is such a massive film that we would love to, experience only in theaters. So please do go on 25th December and watch our film. And coming to the experience with Mohanlal sir, it's been great. As Samarjeet said here, that he was very warm to us, very welcoming, and we never felt that he is, obviously the first time you see him, it's like, oh my god, it's Mohanlal sir, the legend himself. But then as we worked with him, as days went by and we got really comfortable, he made sure that, like everyone around him feels like home. So that's something really special about him. He's really sweet, really humble, and the artist that he is just amazing, because what can't he do? He can act, he can dance, he can sing, he's a magician, he's a lot of things that he is. And it's just an inspiration. He is an inspiration for us youngsters. And he has helped us a lot throughout the film, because me and Samarjeet faced a lot of difficulty with the language because we were shooting in Malayalam. So he sat and he sat with us. He explained the dialogues. He made us understand, and then he even like simplified. He himself wrote it down for us and he gave it. So it's like we don't expect this from big celebrities to sit with us newcomers and help us out. So that was really something special and really a core memory for me from Rishabha. And it's just been really amazing journey, and I hope you guys will love our journey through the film. So thank you so much. Namaskara to everyone present here. First of all, thank you for being here on this special day. We have made this film with too much hard work and love, and of course these guys has played brilliantly in the film. They have put in all their hard work. Congratulations to them as well. I believe Vrishabha as a film, this will certainly boost the Kannada film industry, because if you see, it's a truly pan-India film. We are releasing in almost 4 languages. We have Mohanlal sir from Kerala industry. We have Nan Sarika from Maharashtra. We have Samajit from Kannada industry, and we as producers. Okay, so people say that you guys are from North. Okay, and what are you doing in South? But we believe now film industry is not about North or South. It has become one. And with this film, we really believe that this will make all of us very close. This will make us closer, and we wish all the best to everyone out here. Thank you for being here on this special day once again. Thank you so much. Sir, how many theater release in all over India? Sorry? 1,000 plus. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇಂದ್ರಜಿತ್ ಲಂಕೇಶ್ ಅವರ ಮಗ ಟೈಮ್ ಬರುತ್ತೆ ಅಂತ ಕನ್ನಡದಲ್ಲಿ ಪಾದಾರ್ಪಣೆ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಲಾಂಚ್ ಮಾಡಿದಾಗ ಋಷಭ ಅನ್ನೋದು ತೋರಿಸಿದಾಗ ಒಂದು ಬುಲ್ ಅನ್ನೋದೊಂದು ಇದು ತೋರಿಸಿದ್ರು. ಅದು ಗೋಳಿದು ಒಂದು ಸಿಂಬಲ್ಲು. ನಾನು ನಿಜ ಹೇಳ್ತೀನಿ, ಅದೃಷ್ಟದ ಕೈ ನಿಮ್ಮ ಕೈ ಹಿಡ್ದಿದೆ. 26 ನೀವು ಕನ್ನಡದ ರಿತಿಕ್ ರೋಷನ್ ಆಗೋಕ್ಕೆ ಸಾಧ್ಯ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಲ್ಲಿ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಇಡೀ ಚಿತ್ರತಂಡ ಇವತ್ತೇನು ಸಾಂಗ್ ಲಾಂಚ್ ಆಗಿದೆ, ಆ್ಯಂಡ್
ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ನಿಮಗೆ ಇಂದ್ರಜಿತ್ ಅಂತ ತಂದೆ ಸಿಗೋದು ನೀವು ಯು ಆರ್ ಬ್ಲೆಸ್ಡ್. ಬಿಕಾಸ್ ಒಬ್ಬ ತಂದೆ ಆದವ್ರು ನೋಡಿ ಅಲ್ಲಿ ನಿಂತಿದ್ದಾರೆ. ಯಾಕೆಂದರೆ ಅವರೆಲ್ಲೂ ಮುಂದಕ್ಕೆ ಬರದೆ ಯಾವುದೇ ಬರದೆ ನನ್ನ ಕರ್ತವ್ಯ ಇರೋದು ನನ್ನ ಮಗನ ಹೆಜ್ಜೆಯಲ್ಲಿ ಹೆಜ್ಜೆ ಆಗಿರ್ತೀನಿ ಅಂತ. ಸೊ ಹ್ಯಾಟ್ಸ್ ಆಫ್ ಯು ಟು ಯು ಸರ್. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಕನ್ನಡದಲ್ಲಿ ಹಾಗೂ ಆ್ಯಂಡ್ ಗುಡ್ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್, ಕನ್ನಡ ಸಿನಿಮಾನು ತೆಗಿತಾ ಇರಿ ಅಂತ ನಾನು ನಿಮಗೆ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದಿದ್ದು ನಮ್ಮ ಕನ್ನಡ. ಸೊ ಕನ್ನಡಿಗರದು ಒಂದು ಕಲಾವಿದನ ಒಂದು ಪ್ರೀತಿಯಿಂದ ಬೆಳೆಸ್ತಾ ಇದ್ದೀರಾ. ಸೊ ಥ್ಯಾಂಕ್ಸ್ ಟು ಯು ಆ್ಯಂಡ್ ಆಲ್ ಟೆಕ್ನಿಷಿಯನ್ಸ್ ಇರ್ಬೋದು, ಹೀರೋಯಿನ್ ಇರ್ಬೋದು, ಆ್ಯಂಡ್ ಆಲ್ ಮೋಹನ್ ಲಾಲ್ ಅವರು ಕೂಡ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, 100 Days ಸಿನಿಮಾಗೆ ಇನ್ನೂ ಅದ್ದೂರಿಯಾಗಿ ಇದೇ ಬೆಂಗಳೂರಲ್ಲಿ ಯು ಕ್ಯಾನ್ ರಾಕ್. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಹಾಗೂ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮ ಮಿತ್ರ ನಿಮಗೂ ಥ್ಯಾಂಕ್ ಯು. ಯಾಕೆಂದರೆ ನೀವು ಇರೋದ್ರಿಂದನೇ ಕನ್ನಡ ಸಿನಿಮಾದಲ್ಲಿ ಅದ್ದೂರಿಯಾಗಿ ಎಲ್ಲ ಚಿತ್ರಗಳು ಇನ್ನೂ ಬರ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ, ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು. ಆ್ಯಂಡ್ ದ ಬೆಸ್ಟ್ ಆ್ಯಂಕರ್ ಯಾವಾಗಲೂ ಎಲ್ಲರನ್ನೂ ನಗಿಸ್ತಾ ಪ್ರೀತಿಯಿಂದ ನೋಡ್ತಾ ಎಲ್ಲ you will be doing every shows as a beautiful show. All the best to you also.